ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೊಜ್ಜು ಅವಲಕ್ಕಿ ಮಾಡೋದು ಹೇಳ್ಕೊಡ್ತೀನಿ. ಇದು ಡಿಫ್ರೆಂಟಾಗಿ ಹೇಗಿರುತ್ತೆ ಅಂದರೆ, ನಾನು ಗೊಜ್ಜು ಅವಲಕ್ಕಿಗೆ ಅವಲಕ್ಕಿನ ರವೆ ಮಾಡ್ಕೊಳ್ಳಲ್ಲ, ಹಾಗೆ ಹೋಲ್ ಅವಲಕ್ಕಿನ ತೊಳೆದ್ಬಿಟ್ಟು ಮಾಡ್ತೀನಿ. ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಇದು ಹೋಲ್ ಅವಲಕ್ಕಿನ ಹೀಗೆ ತೊಳೆದು ಒಂದು 3 ಸಲ ತೊಳ್ಕೊಳ್ಳಿ. ರವೆ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ತೊಳೆಯೋದು. ರವೆ ಎಲ್ಲ ನೀರು ಜೊತೆ ಹೋಗಿಬಿಡ್ಬಹುದು. ಈ ಥರ ಹೋಲ್ ಅವಲಕ್ಕಿನ ತೊಳೆಯೋದು ಅಂದರೆ ಈಸಿ. ಹೀಗೆ ತೊಳೆದಿಟ್ಕೊಂಡು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಇದನ್ನು ಹುಳಿ ತೆಗೊಂಡಿದ್ದೀನಿ, ರಸನ. ಇದನ್ನು ನಾನು ಮಾಮೂಲಿ ಇವತ್ತು ಫಿಲ್ಟ್ರ್ ನೀರಲ್ಲೇ ತಗೊಂಡಿದ್ದೀನಿ. ಹಸಿ ಇದನ್ನು ಮಾಡ್ತಾ ಹೇಳಿದ್ನಲ್ಲ, ಹಸಿ ಗೊಜ್ಜನ್ನ, ಅದೇ ಥರ ಫಿಲ್ಟ್ರ್ ನೀರಲ್ಲೇ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಸ್ಪೂನಲ್ಲಿ 3 ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ 3 ಸ್ಪೂನ್ ಹಾಕಿದೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಪುಡಿ ಉಪ್ಪಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಬೆಲ್ಲ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ತೀನಿ. ಆಮೇಲೆ ಇದನ್ನು ಕೂಡಿಸೋಣ. ನೀರು ಕಡಿಮೆ ಆಗಿದೆ ಅನಿಸಿದರೆ ಹುಳಿ ನೀರು ಸ್ವಲ್ಪ ಮಾಮೂಲಿ ಫಿಲ್ಟ್ರ್ ನೀರನ್ನು ಇನ್ನೊಂದು ಸ್ವಲ್ಪ ಹಾಕ್ಬಿಡಿ. ಒಂದು ಸ್ವಲ್ಪ ನೀರು ಬೇಕು. ಅವಲಕ್ಕಿ ಮುಳುಗೋಷ್ಟು ನೀರು ಹಾಕಿ ಒಂದು 20 ನಿಮಿಷ ಇಟ್ಬಿಡಬೇಕು. ಚೆನ್ನಾಗೆಲ್ಲ ಸೇರ್ಕೊಳ್ಳೋ ಹಾಗೆ ಹೀಗೆ ಕೂಡಿಸ್ಬಿಟ್ಟು ಮುಚ್ಚಿಟ್ಬಿಡೋಣ. ಅವಲಕ್ಕಿ ನೆನೆಸಿದ್ನಲ್ಲ, ಅದು ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ಈ ಸ್ಪೂನಲ್ಲಿ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಕೊಡೋಣ. ಇನ್ನೊಂದು ಹಾಕ್ತೀನಿ. ಇಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಅರಿಶಿನ ಇಷ್ಟು ಹಾಕ್ತಾಯಿದ್ದೀನಿ.
ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ, ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ಟವ್ ಆರಿಸ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದೇನು ಬೇಗ ಆಗಿಬಿಡುತ್ತಲ್ವ. ಇಷ್ಟ ಇರೋರು ಬೇಕಾದರೆ ಎಳ್ಳು ಪುಡಿ ಮಾಡೇ ಹಾಕ್ಬೋದು. ನಾನು ಒಗ್ಗರಣೆಗೆ ಎಳ್ಳು ಹಾಕ್ತಾಯಿದ್ದೀನಿ. ಇದನ್ನು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ರುಚಿಕರವಾದ ಗೊಜ್ಜು ಅವಲಕ್ಕಿ ರೆಡಿ. ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.